ಕಾರ್ಯಕ್ರಮದಲ್ಲಿ ಆಗ್ಬೋದು ನಮ್ಮ ರಾಮ್ ಕೆ ಹನುಮಂತೆ ಅವರು ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಅವರು ಬಹಳ ವಿಶೇಷವಾಗಿ ಅನೇಕ ಜನ ಕವಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು, ಸಾಹಿತಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ವೇದಿಕೆಯನ್ನ ಒದಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ವತಃ ಸಾವಿರಾರು ಜನರಿಗೆ ಅವರು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ, ಸನ್ಮಾನ ಇತ್ಯಾದಿ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಚಂದ್ರಶೇಖರ ವಾಕ್ಶ್ರವಣ ಸಂಸ್ಥೆ ಎನ್ನುವಂತಹ ಸಂಸ್ಥೆಯ ಒಂದು ಸಭಾಂಗಣದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ರಾಮ್ ಕೆ ಹನುಮಂತೆ ಅವರು ಹಮ್ಮಿಕೊಂಡಿದ್ದಾರೆ. ಇಂಥ ರಾಮ್ ಕೆ ಹನುಮಂತೆ ಅವರಿಗೆ ಅವರ ಸೇವೆಯನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿ, ಗೌರವ, ಸನ್ಮಾನ, ಬಿರುದುಗಳನ್ನ ಕೊಟ್ಟಿದ್ದಾವೆ. ಅನೇಕ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟ ಆಗಿದೆ. ಅವರ ಅನೇಕ ಕವನ ಸಂಕಲನಗಳು ಪ್ರಕಟ ಆಗಿದೆ. ಮತ್ತೆ ಈ ಬೇರೆ ಬೇರೆ ವಿಚಾರದಲ್ಲಿ ಅವರ ಲೇಖನಗಳು ಸಾಕಷ್ಟು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಇಂತಹ ಸ್ನೇಹಜೀವಿ ರಾಮ್ ಕೆ ಹನುಮಂತಯ್ಯ ಅವರು ಇವತ್ತು ನಮ್ಮ ಜೊತೆಗೆ ಇದ್ದು, ಅವರು ಇವತ್ತಿನ ಅವರ ಉಪನ್ಯಾಸದ ವಿಷಯ ಕುವೆಂಪು ಅವರ ವಿಚಾರದಲ್ಲಿ ಏನು ಇದಿದೆ, ಕಂಪು ಕುವೆಂಪು ಸಂಪು ಪ್ರಪ್ರಥಮ ಅನ್ನುವಂತ ವಿಚಾರವಾಗಿ ರಾಮ್ ಕೆ ಹನುಮಂತಯ್ಯ ಅವರು ತಮ್ಮ ಉಪನ್ಯಾಸವನ್ನ ನೀಡವರಿದ್ದಾರೆ. ಅವರಿಗೆ ನಾನು ನಮ್ಮ ಲಲಿತಾ ಸಾಹಿತ್ಯ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ರಾಮ್ ಕೆ ಹನುಮಂತಯ್ಯ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತವರು ನಮ್ಮ ಕೃಷ್ಣೇಗೌಡರು ಆಗ್ಲೇ ಹೇಳಿದಾಗೆ ನಮ್ಮ ಈ ಕಾರ್ಯಕ್ರಮದ ಕಾಯಂ ಅಧ್ಯಕ್ಷರಾಗಿರುವಂತಹ ಎಲ್ ಎನ್ ಮುಕುಂದರಾಜ್ ಅವರು. ಮುಕುಂದರಾಜ್ ಅವರು ಅತ್ಯಂತ ಉತ್ತಮವಾದಂತಹ ಸಂಘಟಕರು, ವಾಗ್ಮಿಗಳು, ಕವಿಗಳು, ಒಳ್ಳೆಯ ಲೇಖಕರು, ಮತ್ತೆ ಅನೇಕ ವಿದ್ಯಾರ್ಥಿಗಳಿಗೆ ವೈಚಾರಿಕ ವಿಚಾರದಲ್ಲಿ ಆಗ್ಬೋದು ಅಥವಾ ನಮ್ಮ ಕನ್ನಡದ ಸಾಹಿತ್ಯ ಪರಂಪರೆಯ ಬಗ್ಗೆ ಅವರಿಗೆ ಒಂದು ಪ್ರೋತ್ಸಾಹವನ್ನ ನೀಡಿ ಅವರನ್ನ ಬೆಳೆಸುವಂತ ನಿಟ್ಟಿನಲ್ಲೂ ಸಹ ನಮ್ಮ ಮುಕುಂದರಾಜ್ ಅವರು ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಸ್ವತಃ ಕವಿಗಳಾಗಿ ಅನೇಕ ಜನ ಕವಿಗಳಿಗೆ ಮಾರ್ಗದರ್ಶನವನ್ನ ನೀಡಿಕೊಂಡು ಬರ್ತಾ ಇದ್ದಾರೆ. ಮತ್ತೆ ಅವರು ನಾಟಕ ರಚನೆಯನ್ನು ಮಾಡಿದ್ದಾರೆ, ಸಿನಿಮಾ ನಿರ್ದೇಶಕರಾಗಿದ್ದಾರೆ, ಸ್ವತಃ ನಟರು ಸಹ ಆಗಿದ್ದಾರೆ. ಈ ರೀತಿ ಒಂದು ರೀತಿನಲ್ಲಿ ಎಲ್ಲ ವಿಚಾರಗಳಲ್ಲಿ ಪರಿಣಿತಿಯನ್ನ ಪಡೆದಿರುವಂತಹ ಮುಕುಂದರಾಜ್ ಅವರು ಅವರಿಗೆ ಅವರ ಒಂದು ಅವ್ರಿಗೂ ಸಹ ಕಾಲ್ ಸ್ವಲ್ಪ ಅನಾರೋಗ್ಯದ ನಡುವೆ ನಡೆಯಕ್ ಆಗದೆ ಇದ್ರು ಸಹ ಬಹಳ ಅದ್ಭುತವಾದಂತಹ ಒಂದು ಹೋರಾಟವನ್ನ ಸಂಘಟನೆ ಮಾಡಿದ್ರು. ಅದಕ್ಕೆ ನಾವು ಎಲ್ಲರೂ ಸಾಕ್ಷೀಭೂತರಾಗಿ ಇದ್ವಿ ಕಳೆದ ಶನಿವಾರ. ಅದರ ನಡುವೆ ಮತ್ತೆ ಅದರ ಅದನ್ನ ಒಂದು ಲಾಜಿಕ್ ಎಂಡಿಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಸತತ ಪ್ರಯತ್ನವನ್ನ ನಮ್ಮ ಮುಕುಂದರಾಜ್ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇರ್ಬೋದು, ಏನೇನು ಬೆಳವಣಿಗೆಗಳು, ವಿಚಾರಗಳನ್ನ ಮಂಡಿಸ್ತಾ ಇದ್ದಾರೆ, ಯಾರ ವಿರುದ್ಧ ಯಾರನ್ನ ಬಿಡ್ತಾ ಇದ್ದಾರೆ ಮಾತಾಡಕ್ಕೆ. ಇದು ಒಂದ್ ರೀತಿಯಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಾಗಿತ್ತು ಅಥವಾ ಶಿಕ್ಷಣ ಸಚಿವರು ಉತ್ತರ ಕೊಡ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧ ಪಡದೇ ಇರುವಂತಹ ಕಂದಾಯ ಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ನಮ್ಮ ವಿರುದ್ಧ ನಮ್ಮನ್ನೇ ಎತ್ಕಟ್ಟುವಂತಹ ಸಾಹಿತಿಗಳಿಗೆ ಏನು ಅವಮಾನವನ್ನ ಮಾಡಿದರೆ ಆ ಅವಮಾನದ ಒಂದು ಪಠ್ಯ ಪುಸ್ತಕ, ಅಂತಹ ಯೋಗ್ಯತೆ ಇಲ್ಲದ ಒಬ್ಬ ವ್ಯಕ್ತಿ ಮಾಡಿರುವಂತಹ ಪಠ್ಯಗಳು ನಮ್ಮ ಮಕ್ಕಳಿಗೆ ಬೇಡ ಅನ್ನುವಂತ ವಿಚಾರ ಕಟ್ಟಾಯ್ತು. ಎಲ್ಲರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ನಮ್ಮ ಜೂಮ್ ಆಪ್ ನಲ್ಲಿ ಇರುವಂತಹ ಕೇಳುಗರಿಗೆ, ನೋಡುಗರಿಗೆ, ಮತ್ತೆ ನಮ್ಮ ಫೇಸ್ಬುಕ್ ಲೈವ್ ನಲ್ಲಿ ಸೇರ್ಕೊಂಡಿರುವಂತಹ ಎಲ್ಲ ನೋಡುಗರಿಗೆ, ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಮ್ಮ ಲಲಿತಾ ಸಾಹಿತ್ಯ ವೇದಿಕೆಯಿಂದ ಕೋರ್ತಾ, ಈಗ ರಾಮ್ ಕೆ ಹನುಮಂತಯ್ಯ ಅವರು ತಮ್ಮ ಉಪನ್ಯಾಸವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ರಾಮ್ ಕೆ ಹನುಮಂತಯ್ಯ ಅವರು.
ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ರಾಮ್ಕೇನ್. ಸರ್, ಎಲ್ಲ ಕನ್ನಡದ ಸಾಹಿತ್ಯದ ಸಹೃದಯರಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ವಿಶೇಷವಾಗಿ ಶ್ರೀಯುತ ಕೃಷ್ಣೇಗೌಡರಿಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಕಾರಣರಾದಂತಹ ಈ ಲಲಿತಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾದ ಶ್ರೀಯುತ ಸನ್ಮಿತ್ರರಾದ ಶ್ರೀಯುತ ಪಾರ್ಶ್ವನಾಥರವರಿಗೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗುರು ಸಮಾನರಾದಂತ ಪ್ರೊಫೆಸರ್ LN ಮುಕುಂದರಾಜರವರಿಗೆ ಹಾಗೂ ಹಾಜರಿರುವ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ ನನ್ನ ವಿಶೇಷವಾದ ನಮಸ್ಕಾರಗಳನ್ನ ತಿಳಿಯಲು ಇಚ್ಛಿಸಪಡಿಸುತ್ತೇನೆ. ಈಗ ಕೃಷ್ಣೇಗೌಡರು ಮೊನ್ನೆ ಗುರುವಾರ ನನಗೆ ಫೋನ್ ಮಾಡಿ ನಿಮ್ಮ ಫೋನ್ ನಂಬರ್ ಅನ್ನ ಪಾರ್ಶ್ವನಾಥ್ ಸರ್ ಅವರು ಕೊಟ್ಟಿದ್ದಾರೆ, ನೀವು ಶನಿವಾರ ನಡೆಯಲಿರುವ ಜೂಮ್ ಕಾರ್ಯಕ್ರಮದಲ್ಲಿ ಕುವೆಂಪು ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಯಾವುದೋ ಕಾರ್ಯಕ್ರಮದಲ್ಲಿದ್ದೆ, ಹಾಗಾಗಿ ಕೃಷ್ಣೇಗೌಡರು ಜೊತೆಗೆ ನಮ್ಮ ಪಾರ್ಶ್ವನಾಥ್ ಅವರ ಮೇಲಿನ ವಿಶ್ವಾಸ, ಪ್ರೀತಿ, ಅವರಿಗೆ ಒಂದು ಗೌರವಪೂರ್ವಕವಾಗಿ ನಾನು ಆಯ್ತು ಅಂತ ಒಪ್ಕೊಂಡ್ಬಿಟ್ಟೆ. ಆಯ್ತು ಅಂತ ಒಪ್ಕೊಂಡ್ಮೇಲೆ ಸ್ವಲ್ಪ ನನಗೆ ಒಂಚೂರ ಸಂಕೋಚ ಪ್ರಾರಂಭ ಆಯ್ತು. ಯಾಕೆ ಅಂತಂದ್ರೆ ಮುಕುಂದರಾಜ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತಂದ್ರೆ ನಾವು ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಗುರು ಸಮಾನರವರು ಅಂದ್ರೆ ಸಮುದ್ರ ಇದ್ದಾಗೆ ಅವರೆಲ್ಲ. ಮುಕುಂದರಾಜ್ ಸರ್ ಅವರೆಲ್ಲ ಸಾಹಿತ್ಯದಲ್ಲಿ ಮೇರು ಪರ್ವತ. ಅವರು ಇರುವಂತ ಅಧ್ಯಕ್ಷತೆಯಲ್ಲಿ ನಾನು ಕುವೆಂಪು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದಾನೆ ಮಾತಾಡ್ಬೇಕು. ಅದರಲ್ಲಿ ಮತ್ತೊಂದು ವಿಶೇಷ ಏನಂತಂದ್ರೆ ಈ ವಿಷಯವನ್ನ ನಾನು ಮೊಟ್ಟ ಮೊದಲಿಗೆ ಪ್ರಸ್ತುತಪಡಿಸಬೇಕಾಗಿದೆ. ಸ್ಪಷ್ಟವಾಗಿ ತಿಳಿಸಲು ಇಷ್ಟಪಡ್ತೇನೆ. ನಾನು ಕನ್ನಡದ ಪಂಡಿತನಲ್ಲ, ನಾನು ಸಾಹಿತ್ಯದ ಪಂಡಿತನಲ್ಲ, ನಾನು ಚರಿತ್ರೆಯ ಪಂಡಿತನೂ ಅಲ್ಲ. ಓದುವ ಗೀಳನ್ನ ಹಚ್ಚಿಕೊಂಡಿದ್ದೇನೆ. ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಂಡಿದ್ದೇನೆ. ಇದಿಷ್ಟು ಮಾತ್ರ ಹೇಳ್ಬಹುದು ನಾನು. ಯಾಕೆಂದ್ರೆ ಎಂತೆಂತ ಘಟಾನುಘಟಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಿರುವಂತ ಸಮಯದಲ್ಲಿ ನನಗೆ ತಿಳಿದಂತೆ ಕುವೆಂಪುರವರನ್ನ ನಾನು ಓದಿದಂತೆ, ಕೇಳಿದಂತೆ, ಅವರನ್ನ ನಾನು ಅರ್ಥ ಮಾಡಿಕೊಂಡಂತೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಪ್ರಯತ್ನ ಪಡ್ತೇನೆ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಅದರಿಂದ ಒಂದು ವೇಳೆ ಏನಾದ್ರೂ ಅತಾಚುರ್ಯ ಏನಾದ್ರೂ ಆದ್ರೆ ಎಲ್ಲರೂ ತಾವೆಲ್ಲ ಮನ್ನಿಸ್ಬೇಕು ಅಂತ ನಾನು ಮೊಟ್ಟ ಮೊದಲಿಗೆ ತಮ್ಮಲ್ಲಿ